ಇದೀಗ ಕರ್ನಾಟಕ ಎಕ್ಸ್‌ಪ್ರೆಸ್‌ನ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದ್ದು ವೇದಗಂಗಾ ಮತ್ತು ದೂದ್ಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇತ್ತ ಬೆಳಗಾವಿ ಭಾಗದಲ್ಲಿ ಕೃಷ್ಣಾ ನದಿಯು ಅಬ್ಬರಿಸಿ ಭೊಬ್ಬಿರಿತಾ ಇದೆ. ಮಳೆಗೆ ಚಾರ್ಮಡಿ ಘಾಟಿ ಕುಸಿದಲಾರಂಭಿಸಿದೆ. ಇನ್ನು ಮಲೆನಾಡಿನಲ್ಲಿ ಕೊಟ್ಟಿಗೆ ಮೇಲೆ ಬರ ಬಿದ್ದು ಹಸುಗಳು ಗಾಯಗೊಂಡಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಹೀಗಾಗಿ ಬೆಳಗಾವಿ ಜಿಲ್ಲೆಯ ವೇದಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿಯಲಾರಂಭಿಸಿದೆ. ನಿಪ್ಪಾಣಿ ತಾಲೂಕಿನ ಬಾರವಾಡ ಗ್ರಾಮಕ್ಕೆ ಪ್ರವಾಹದ ಭೀತಿ ಎದುರಾಗಿದೆ. ವೇದಗಂಗಾ ನದಿಯ ನೀರು ಇಡೀ ಗ್ರಾಮವನ್ನ ಸುತ್ತುವರೆದಿದೆ. ಈಗಾಗಲೇ ಗ್ರಾಮದ ಸ್ಮಶಾನ ನದಿ ನೀರಿನಿಂದ ಮುಳುಗಡೆಯಾಗಿದೆ. ನಾನೀಗ ತೋರಿಸ್ತಾ ಇದ್ದೇನೆ, ಇದು ವೇದಗಂಗಾ ನದಿಯ ದೃಶ್ಯಾವಳಿಗಳು. ಅದರ ಜೊತೆಗೆ ದೂದ್ಗಂಗಾ ನದಿ ಕೂಡ ಇಲ್ಲೇ ಸಂಗಮವಾಗುವಂಥದ್ದು. ಎರಡೂ ನದಿಗಳು ಸಂಗಮವಾಗುವಂಥ ಈ ಒಂದು ಪ್ರದೇಶ ಏನಿದೆ ಈಗ ನೀರಿನಿಂದಲೇ ಆವರಿಸಿರುವಂಥದ್ದು. ಒಂದು ಕಡೆ ಈ ಒಂದು ಬಾರವಾಡ ಗ್ರಾಮದ ಸ್ಮಶಾನ ಭೂಮಿ ಈಗಾಗಲೇ ಕಂಪ್ಲೀಟ್ ಆಗಿ ಜಲಾವೃತಗೊಂಡು ಊರ ಹೊರವಲಯದಲ್ಲಿರುವ ಕಬ್ಬು ಸೇರಿದಂತೆ ಹಲವು ಬೆಳೆ ಮುಳುಗಡೆಯಾಗಿದೆ. 10 ರಿಂದ 15 ಅಡಿ ನೀರು ಏರಿಕೆಯಾದರೆ ಪ್ರವಾಹದ ನೀರು ಮನೆಗೂ ನುಗ್ಗುವ ಅಪಾಯ ಎದುರಾಗಿದೆ. ಪ್ರವಾಹದ ಆತಂಕದಲ್ಲೇ ಗ್ರಾಮಸ್ಥರು ಕಾಲ ಕಳೆಯೋ ಹಾಗಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿರುವ ದೂದ್ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದರಿಂದ ನದಿ ಪಾತ್ರದಲ್ಲಿರುವ ನಿಪ್ಪಾಣಿ ತಾಲೂಕಿನ ಕಾರದಗಾ ಗ್ರಾಮಕ್ಕೆ ಪ್ರವಾಹದ ಆತಂಕ ಶುರುವಾಗಿದೆ. ದೂದ್ಗಂಗಾ ನದಿಯ ನೀರು ಊರು ಬಾಗಿಲಿಗೆ ಬಂದಿದ್ದು ಅದಾಗಲೇ ಗ್ರಾಮದ 4-5 ಮನೆಗಳಿಗೆ ನದಿ ನೀರು ನುಗ್ಗಿದೆ. ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರವೂ ಆಗಿದೆ. ಕಾರದಗಾ ಗ್ರಾಮದ ಹೊರವಲಯದಲ್ಲಿದ್ದೇನೆ. ಸದ್ಯ ನೀವೀಗ ದೃಶ್ಯಾವಳಿಗಳನ್ನು ಏನು ನೋಡ್ತಾ ಇದ್ರಿ, ಈಗಾಗಲೇ ಕೆಲವೊಂದಿಷ್ಟು ಮನೆಗಳಿಗೆ ನೀರು ನುಗ್ಗಿರುವಂಥದ್ದನ್ನು ನೀವೀಗ ನೋಡಬಹುದಾಗಿದೆ. ಬಹುತೇಕ ಕಳೆದ 5 ದಿನಗಳಿಂದ ನಿರಂತರವಾಗಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಬೆಳಗಾವಿಯಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮೊದಲೇ ಮನೆಗಳನ್ನು ಖಾಲಿ ಮಾಡಿರುವ ಕುಟುಂಬಗಳು ಅಪಾಯದಿಂದ ಹೇಗೋ ಬಚಾವಾಗಿವೆ. ಮನೆ ಅಕ್ಕಪಕ್ಕದ ಜಮೀನಂತೂ ಜಲಾವೃತವಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರದಿಂದಾಗಿ ದೂದ್ಗಂಗಾ ನದಿ ಮೈದುಂಬಿ ಹರಿತಾ ಇದ್ದು ಬೆಳಗಾವಿ ಜಿಲ್ಲೆಯ ನದಿ ಪಾತ್ರದ ಪ್ರದೇಶಗಳಾದ ಶಮನೇವಾಡಿ, ಶಿರದ್ವಾಡ ಗ್ರಾಮಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ನದಿ ಪಕ್ಕದ ಜಮೀನುಗಳು ಜಲಾವೃತವಾಗಿವೆ. ಪಂಪ್ ಸೆಟ್ಗಳು ನೀರು ಪಾಲಾಗಿವೆ. ಕಳೆದ 4 ದಿನದ ಹಿಂದೆ ಕುಡಿಯಲು ನೀರಿರಲಿಲ್ಲ ಅಂತ ಗ್ರಾಮಸ್ಥರು ಕಣ್ಣೀರಿಡುತ್ತಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿರುವುದರಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಂಭವನೀಯ ಪ್ರವಾಹ ಸ್ಥಿತಿಯನ್ನು ಎದುರಿಸುವುದಕ್ಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಪ್ರವಾಹ ಸ್ಥಿತಿಗೆ ಸನ್ನದ್ಧರಾಗಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಪ್ರವಾಹವನ್ನು ಸಮರ್ಥವಾಗಿ ಎದುರಿಸಲು ಸದ್ಯಕ್ಕೆ ಒಂದು ಎನ್ಡಿಆರ್ಎಫ್, ಒಂದು ಎಸ್ಡಿಆರ್ಎಫ್ ತಂಡ ಕೂಡ ಸನ್ನದ್ಧವಾಗಿದೆ ಅಂತ TV9ಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಕಾಸ್ ಇದು ಇನ್ನೂ ವಾಡಿಕೆ ಮಳೆಕಂತ ನಮ್ಮ ಪಶ್ಚಿಮ ಘಟ್ಟದ ಭಾಗದಲ್ಲಿ ಸ್ವಲ್ಪ ಇನ್ನೂ ಕಡಿಮೆನೇ ಇದೆ. ಆದರೆ ನಾವು ಮುನ್ನೆಚ್ಚರಿಕೆ ವಹಿಸಿ ಎಲ್ಲ ಸಭೆಗಳನ್ನು ಮಾಡಿಕೊಂಡಿದ್ದೀವಿ. ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ಧಾರಾಕಾರ ಮಳೆಯಾದ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾದು ಹೋಗುವ ನದಿಗಳು ಉಕ್ಕಿ ಹರಿತಾ ಇದೆ. ಪ್ರವಾಹದ ಅಬ್ಬರದಲ್ಲಿ ಘಟಪ್ರಭಾ ಬೋರ್ಗರಿತಾ ಇದೆ. ನದಿಯ ಒಳಹರಿವು 15,000 ಕ್ಯೂಸೆಕ್ಸ್ಗೆ ಏರಿಕೆಯಾಗಿದೆ. ಬೂದಿಹಾಳ ಗ್ರಾಮ ಸುತ್ತುವರೆದಿರುವ ಘಟಪ್ರಭಾ ನದಿಯ ನೀರು ಹೊಲಕ್ಕೂ ನುಗ್ಗಿದೆ. ಅತ್ತ ಬೀಳಗಿ ತಾಲೂಕಿನ ಅನಗವಾಡಿ, ಬೂದಿಹಾಳ ಗ್ರಾಮ ಮುಳುಗಡೆಯ ಭೀತಿ ಎದುರಿಸ್ತಾ ಇದೆ. ಆದರೂ ಮೀನುಗಾರರು ದೋಣಿ ಮೂಲಕ ಮೀನುಗಾರಿಕೆ ನಡೆಸುತ್ತಿದ್ದಾರೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಹಿನ್ನೆಲೆಯಲ್ಲಿ 2 ತಿಂಗಳಿಂದ ಖಾಲಿಯಾಗಿದ್ದಂತಹ ನದಿಗಳಿಗೆ ಜೀವ ಕಳೆ ಬಂದಿದೆ. ಅದಕ್ಕೆ ಸಾಕ್ಷಿಯಾದಂತಹ ದೃಶ್ಯವನ್ನು ನಾವು ತೋರಿಸ್ತಾ ಇರುವಂಥದ್ದು. ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕೃಷ್ಣಾ ನದಿಯನ್ನು ಬೋರ್ಗರೆದು ಹರಿತಾ ಇದೆ. ಅದರ ಜೊತೆಗೆ ಘಟಪ್ರಭಾ ನದಿಯ ಒಂದು ಗರ್ಜನೆಯೂ ಕೂಡ ತುಂಬಾನೇ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಬಾಗಲಕೋಟೆ ಜಿಲ್ಲೆ ಮೂಲಕ ಹಾದು ಹೋಗುವ ಕೃಷ್ಣಾ ನದಿಯು ಬೋರ್ಗರೆದು ಹರಿತಾ ಇದೆ. ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗಿದ್ದು 83,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿಯಲ್ಲಿರುವ ಶ್ರಮಬಿಂದು ಸಾಗರ ಬ್ಯಾರೇಜ್ ಮುಳುಗಡೆಯ ಹಂತಕ್ಕೆ ತಲುಪಿದೆ.
ಇದೇ ಬ್ಯಾರೇಜ್ ಮೇಲೆ ನಿಂತು ಮೀನುಗಾರರು ಮೀನು ಹಿಡಿತಾ ಇದ್ದಾರೆ. ಖಾಲಿಯಾಗಿದ್ದ ಕೃಷ್ಣಾ ನದಿಯ ಒಡಲು ಭರ್ತಿಯಾಗಿದ್ದು ಬರದಿಂದ ಕಂಗೆಟ್ಟಿದ್ದ ರೈತರಿಗೆ ಸಂತಸ ತಂದಿದೆ. ಹಾಸನ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನ ದೊಡ್ಡತಪ್ಲು ಬಳಿ ಗುಡ್ಡ ಕುಸಿತಾ ಇದೆ. 200 ಮೀಟರ್ ಅಂತರದಲ್ಲೇ ಹಲವು ಕಡೆ ಮಣ್ಣು ಕುಸಿತಾ ಇದೆ. ಗುಡ್ಡ ಕುಸಿತಾ ಇದ್ರೂ ವಾಹನ ಸಂಚಾರಕ್ಕೆ ಯಾವುದೇ ಅಡ್ಡಿಯಾಗಿಲ್ಲ. ಸಕಲೇಶಪುರದಿಂದ ಮಂಗಳೂರು ಕಡೆಗೆ ತೆರಳುವ ಮಾರ್ಗದ ದೊಡ್ಡತಪ್ಲು ಪ್ರದೇಶದಲ್ಲಿ ದಶಕದಿಂದ ಈ ಕಾಮಗಾರಿ ನಡೀತಾ ಇದೆ. ಅರ್ಧಂಬರ್ಧ ಕಾಮಗಾರಿಯೇ ಭೂಕುಸಿತಕ್ಕೆ ಕಾರಣ ಅಂತಲೂ ಹೇಳಲಾಗ್ತಾ ಇದೆ. ಧಾರಾಕಾರ ಮಳೆಗೆ ಚಾರ್ಮಡಿ ಘಾಟ್ನಲ್ಲಿ ಗುಡ್ಡ ಕುಸಿತವಾಗಿದೆ. ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಪರ್ಕದ ಚಾರ್ಮಡಿ ಘಾಟ್ನಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದರೆ ಇನ್ನಷ್ಟು ಗುಡ್ಡ ಕುಸಿತದ ಭೀತಿ ಎದುರಾಗಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಬಳಿಯ ಚಾರ್ಮಡಿ ಘಾಟ್ನಲ್ಲಿ ಗುಡ್ಡ ಕುಸಿದ್ರೂ ಜಿಲ್ಲಾಡಳಿತ ಅದನ್ನು ಇನ್ನೂ ತೆರವು ಮಾಡಿಲ್ಲ. ಸ್ಥಳೀಯ ಆರಿಫ್ ಮತ್ತು ಆತನ ತಂಡ ಮರ ತೆರವು ಕಾರ್ಯಾಚರಣೆ ನಡೆಸಿತು. ಇನ್ನಷ್ಟು ಮಳೆಯಾದರೆ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ನಡುವೆ ಸಂಚಾರ ಸಂಪೂರ್ಣ ಬಂದ್ ಆಗೋ ಆತಂಕ ಎದುರಾಗಿದೆ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮಘಟ್ಟ ಸಾಲಿನಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರನ್ನು ಸಂಪರ್ಕಿಸುವಂತಹ ಚಾರ್ಮುಡಿ ಘಾಟ್ನಲ್ಲಿ ದರೆ ಕುಸಿತದ ಆತಂಕ ಎದುರಾಗಿರುವಂಥದ್ದು. ನಾವೀಗ ಚಾರ್ಮುಡಿ ಘಾಟ್ನ ಆಲೇಖಾನ್ ಸಮೀಪ ಇರುವಂಥದ್ದು. ಇಲ್ಲಿನ ದೃಶ್ಯಗಳನ್ನು ನಾವು ನೋಡ್ಬೋದು. ಏನು ನಿರಂತರವಾಗಿ ಮಳೆ ಆಗ್ತಾ ಇದೆ, ಇದರಿಂದಾಗಿ ದರೆ ಕುಸಿದು ರಸ್ತೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಪ್ರದೇಶ ಏನಿದೆ ಇದು ಪಶ್ಚಿಮಘಟ್ಟ ಸಾಲಾಗಿರುವಂಥದ್ದು. ಮಲೆನಾಡಿನಲ್ಲಿ ಬಿಡದೆ ಸುರಿತಾ ಇರುವ ಬಿರುಗಾಳಿ ಸಹಿತ ಮಳೆ ನಾನಾ ಅವಾಂತರ ಸೃಷ್ಟಿಸ್ತಾ ಇದೆ. ಚಿಕ್ಕಮಗಳೂರಿನ ಕಳಸಾ ತಾಲೂಕಿನಲ್ಲಿ ಬಿರುಗಾಳಿಯ ರಭಸಕ್ಕೆ ದನದ ಕೊಟ್ಟಿಗೆ ಮೇಲೆ ಬೃಹತ್ ಮರ ಬಿದ್ದಿದೆ. ಬಲಿಗೆ ಗ್ರಾಮದಲ್ಲಿ ಕೊಟ್ಟಿಗೆ ಮೇಲೆ ಮರ ಬಿದ್ದ ಪರಿಣಾಮ 2 ಹಸುಗಳಿಗೆ ಗಾಯವಾಗಿದೆ. ಮಾಲೀಕ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸ್ಥಳಕ್ಕೆ ಕಳಸಾ ತಹಶೀಲ್ದಾರ್ ಮಂಜುನಾಥ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಹೇಮಾವತಿ ನದಿಯ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ಮೂಡಿಗೆರೆ ತಾಲೂಕಿನ ಬಣಕಲ್ ಸಮೀಪದ ಹೇಮಾವತಿ ನದಿ ಪಾತ್ರದಲ್ಲಿ ನೆರೆ ಆತಂಕವೂ ಕಾಡಿದೆ. ಮಳೆ ಹೆಚ್ಚಾದರೆ ಇನ್ನಷ್ಟು ನೀರಿನಲ್ಲಿ ಏರಿಕೆಯಾಗಿ ಸುತ್ತಮುತ್ತಲಿನ ಗ್ರಾಮಗಳು ಮುಳುಗಡೆಯಾಗೋ ಭೀತಿ ಎದುರಿಸ್ತಾ ಇವೆ. ಹೇಮಾವತಿ ನದಿ ಪಾತ್ರದಲ್ಲಿರುವ ಸಬ್ಬೇನಹಳ್ಳಿ ಬಳಿಯ ತೋಟ ಮುಳುಗಡೆಯ ಭೀತಿ ಎದುರಿಸ್ತಾ ಇದೆ. ಈಗಾಗಲೇ ಕಾಫಿ ತೋಟಕ್ಕೂ ಹೇಮಾವತಿ ನದಿಯ ನೀರು ನುಗ್ಗಿದ್ದು ಸ್ಥಳೀಯರು ಆತಂಕಗೊಂಡಿದ್ದಾರೆ. ಚಿಕ್ಕೋಡಿಯಲ್ಲಿರುವ ದತ್ತ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇನ್ನು ಬೆಳಗಾವಿಯಲ್ಲಿ ಸಂಗ್ರಹ ಮಾಡಿರುವ ಪಡಿತರ ಅಕ್ಕಿಯನ್ನ ಸಾಗಿಸಲಾಗಿದ್ದ ಕಾರಣ ಕಾಡಂಚಿನ ಹಲವು ಗ್ರಾಮಗಳಲ್ಲಿ ಅಕ್ಕಿ ವಿತರಣೆಗೆ ತೊಂದರೆಯಾಗಿದೆ. ಇನ್ನು ಮಳೆಯಿಂದಾಗಿ ಶಿರಾಡಿ ಘಾಟ್ನಲ್ಲಿ 10 ಜಲಪಾತಗಳು ಮೈದುಂಬಿವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕೃಷ್ಣಾ ನದಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು 1,35,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಹೀಗಾಗಿ ಕೃಷ್ಣಾ ತೀರದ ದತ್ತ ಮಂದಿರ ಮುಳುಗಡೆಯಾಗಿದ್ದು ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿರುವ ದತ್ತ ದೇವಸ್ಥಾನ ಸಂಪೂರ್ಣವಾಗಿ ಮುಳುಗ್ತಾ ಇದೆ. ನೀರು ಹೆಚ್ಚಾಗ್ತಾ ಇರೋ ಹಿನ್ನೆಲೆ ಕೃಷ್ಣಾ ತೀರದಲ್ಲಿ ಪ್ರವಾಹದ ಆತಂಕ ಕಾಡ್ತಾ ಇದೆ. ಈಗ ಒಂದು ರಾತ್ರಿಗೆ 7ರಿಂದ 8 ಫೀಟ್ ನೀರು ಬರ್ತೀರಿ. ಸರ್ಕಾರ ಏನೂ ನಮಗೆ ಇಂಟಿಮೇಷನ್ ಕೊಡಲಿಲ್ಲ. ರೈತರು ಪಂಪ್ ಸೆಟ್ ನೀರು ತೆಗೀರಿ, ನೀರು ಬರ್ತಿದ್ದೆ ಅಂತೇಳಿ ಏನೂ ಹೇಳಿಲ್ಲ. ಎಲ್ಲ ಬಂದ ನಂತರ ಬರ್ತಾರೆ ತಹಶೀಲ್ದಾರ್ ಹೇಳ್ತಾರೆ, ಏನು ರೀ ಮೋಟ್ರ್ ತೆಗೀರಿ, ನೀವು ಪಂಪ್ ಸೆಟ್ ತೆಗೀರಿ ಅಂತೇಳಿ. ನಿಮ್ಮ ಮುನಿಗಿದ ಪೆಟ್ಟಿಗೆ ಯಾರು ತೆಗಿತಾರೆ ಇಲ್ಲಿ? ದಿಢೀರವಾಗಿ ನೀರು ಬಂದಾಗ ಯಾರು ತೆಗಿಯವ್ರಿ ಇಲ್ಲಿ? ಹಾಂ, ಈ ಒಂದು ರಾತ್ರಿ 7ರಿಂದ 8 ಫುಟ್ ನೀರು ಏರಿತ್ರಿ. ಮೊದಲು ಒಳಗೆ ನೀರಿಲ್ಲಾಗಿತ್ತು, ಅದು ಸರಿ. ನಾವು ಒಳಗೆ ನೀರಿಲ್ಲಾಗನ ಕೆಳಗೆ ಹೋಗಿ ಪಂಪ್ ಸೆಟ್ ಹಾಕಿದ್ದು ರೀ. ಬೆಳಗಾವಿ ಜಿಲ್ಲೆಯ ಕಾಡಂಚಿನ ಗ್ರಾಮಗಳಿಗೆ ಪಡಿತರ ವಿತರಣೆಗೆ ವರುಣ ಅಬ್ಬರ ಅಡ್ಡಿಯಾಗಿದೆ. ಖಾನಾಪುರ ತಾಲೂಕಿನ 12ಕ್ಕೂ ಹೆಚ್ಚು ಕಾಡಂಚಿನ ಗ್ರಾಮಗಳ ಜನರು ಪಡಿತರ ಅಕ್ಕಿ ಸಿಗದೆ ಒದ್ದಾಡುವಂತಾಗಿದೆ. ಕಾಡಂಚಿನ ಗ್ರಾಮಗಳ ಜನರಿಗೆ ತಲುಪಿಸಲು ನೇಸರ ಗ್ರಾಮದಲ್ಲಿ ಪಡಿತರ ಅಕ್ಕಿ ಸಂಗ್ರಹಿಸಿಡಲಾಗಿತ್ತು. ಆದ್ರೀಗ ಮಳೆಯಿಂದಾಗಿ ಕಾಡಂಚಿನ ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಗ್ರಾಮಗಳಿಗೆ ಅಕ್ಕಿ ಸಾಗಿಸಲಾಗದೆ ಒದ್ದಾಡುವ ಪರಿಸ್ಥಿತಿ ಉದ್ಭವವಾಗಿದೆ. ಪರಿಸ್ಥಿತಿ ಸುಧಾರಿಸುವವರೆಗೂ ಕಳ್ಳಪೇಟೆ ತಡೆ ಕೇಂದ್ರದಲ್ಲಿ ಅಕ್ಕಿ ಸಂಗ್ರಹಿಸಿಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ.
ಶಿವಮೊಗ್ಗ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದ್ದು ತುಂಗಾ ಜಲಾಶಯ ಭರ್ತಿಯಾಗಿದೆ. ಹೀಗಾಗಿ ಡ್ಯಾಂನ ಎಲ್ಲಾ 22 ಗೇಟ್ಗಳನ್ನು ಓಪನ್ ಮಾಡಿ 45,515 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ನಿರಂತರ ಮಳೆ ಹಿನ್ನೆಲೆ ತುಂಗಾ ನದಿಗೆ ಮತ್ತೆ ಜೀವ ಕಳೆ ಬಂದಿದೆ. 1 ತಿಂಗಳ ವಿಳಂಬದ ಬಳಿಕ ಬಂದ ಮಳೆಯಿಂದಾಗಿ ತುಂಗಾ ನದಿ ತುಂಬಿರೋದು ರೈತರ ಮೊಗದಲ್ಲೂ ಸಂತಸ ತಂದಿದೆ. ನಮಗೆ ತುಂಗಾ ನದಿ ತಟದಲ್ಲಿದ್ದೇವೆ. ಶಿವಮೊಗ್ಗದಲ್ಲಿರುವಂಥ ತುಂಗಾ ನದಿ ತಟ ಇದು. ಈ ತಟದಲ್ಲಿ ನೋಡ್ಬೋದು, ಅಂದರೆ ಕಳೆದ ಒಂದು 15 ದಿನಗಳಿಂದ ಕೂಡ ಏನು ತುಂಗಾ ನದಿ ಇದೆ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಈಗ ಕೇವಲ ಒಂದೇ ವಾರದಲ್ಲಿ ಅಂದರೆ ಹಂತ ಹಂತವಾಗಿ ಹೇಗೆ ಧಾರಾಕಾರ ಮಳೆ ಮಲೆನಾಡು ಭಾಗದಲ್ಲಿ ಸುರಿತಾ ಇದೆ, ಆ ಸುರಿದ ಪರಿಣಾಮವಾಗಿ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣಾರ್ಭಟದಿಂದಾಗಿ ಶಿರಾಡಿ ಘಾಟ್ ಮಾರ್ಗವು ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸ್ತಾ ಇದೆ. ಹಸಿರಿಯ ನಡುವೆ ಹರಿತಾ ಇರೋ ನಿರ್ಝರಿಗಳು ನಯನ ಮನೋಹರ ದೃಶ್ಯ ಕಟ್ಟಿಕೊಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟ್ನಲ್ಲಿ 10 ಜಲಪಾತಗಳು ಕಣ್ಮನ ಸೆಳೀತಾ ಇದೆ. ಜನರು ವಾಹನ ನಿಲ್ಲಿಸಿ ಜಲಪಾತ ವೀಕ್ಷಣೆ ಮಾಡಿ ಫೋಟೋ ಕ್ಲಿಕ್ಕಿಸ್ತಾ ಇದ್ದಾರೆ. ಸಕಲೇಶಪುರ ತಾಲೂಕಲ್ಲಿರ್ತಕ್ಕಂಥ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿರ್ತಕ್ಕಂಥ ಸಹಜವಾಗಿಯೇ ಶಿರಾಡಿ ಘಾಟ್ ಮಾರ್ಗದಲ್ಲಿ ಒಂದಷ್ಟು ಸ್ವರ್ಗದ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರಿಸಿ ಭೊಪ್ಪಿರಿತಾ ಇದೆ. ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ಕಳಸ, ಎನ್ಆರ್ಪುರ, ಚಿಕ್ಕಮಗಳೂರು ತಾಲೂಕಿನಲ್ಲಿ ಮಳೆ ಆರ್ಭಟ ಹೆಚ್ಚಾಗಿದೆ. ಮಳೆಯಿಂದಾಗಿ ಕಳಸ ತಾಲೂಕಿನ ಸೂರ್ಮನೆ ಫಾಲ್ಸ್ ಮೈದುಂಬಿ ಹರಿತಾ ಇದೆ. ತಾಲೂಕಿನ ಕುದುರೆಮುಖದ ಹನುಮನಗುಂಡಿ ಜಲಪಾತ ಕೂಡ ಕಣ್ಮನ ಸೆಳೀತಾ ಇದೆ. ಎತ್ತರದ ಬಂಡೆಯಿಂದ ಹಾಲ್ನೊರೆಯಂತೆ ಹರಿತಾ ಇರೋ ಜಲರಾಶಿ ಕಣ್ಮನ ತಣಿಸ್ತಾ ಇದೆ. ಕಳೆದ 2-3 ದಿನಗಳಿಂದ ಸುರಿತಾ ಇರೋ ಭಾರೀ ಮಳೆಯಿಂದಾಗಿ ಜಲಪಾತ ಮತ್ತು ಸುತ್ತಮುತ್ತಲಿನ ಪ್ರದೇಶ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಬೆಳಗಾವಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೆ ವಿಜಯಪುರ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರಗಾಲದ ಭೀತಿ ಎದುರಾಗಿದೆ. ಹೀಗಾಗಿಯೇ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ನಾಲತವಾಡ ಪಟ್ಟಣದಲ್ಲಿ ಮಳೆಗಾಗಿ ವಿಶೇಷ ಪನ್ನೊಳಗಿ ಪೂಜೆ ನೆರವೇರಿಸಲಾಯಿತು. ಉತ್ತಮ ಮಳೆಯಾಗಲಿ ಅಂತ ಗ್ರಾಮ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಗಂಗಾ ಸ್ಥಳದಿಂದ ತಂದ ಕುಂಭದ ನೀರನ್ನ ಪನ್ನೊಳಗಿ ನಾಲೆಗೆ ಅರ್ಪಿಸಿ ಪೂಜೆ ಮಾಡಲಾಗಿದೆ. ರಾಜ್ಯದೆಲ್ಲೆಡೆ ಮಳೆಯಾಗ್ತಾ ಇದ್ರೆ ಬಳ್ಳಾರಿಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದ್ರಿಂದ ನೊಂದಿದ್ದ ರೈತ ನೇಣಿಗೆ ಕೊರಳುಟ್ಟಿದ್ದಾನೆ. ಮಳೆ ಇಲ್ಲದೆ ಇದ್ದಿದ್ದರಿಂದ ಬಿತ್ತನೆಯನ್ನ ಮಾಡದೆ ಕೈಕಟ್ಟಿ ಕುಳಿತಿದ್ದ ಬಳ್ಳಾರಿ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಿರಗೊಪ್ಪ ತಾಲೂಕಿನ ಕರೂರು ಗ್ರಾಮದ ರೈತ ಶಿವಕುಮಾರ್ ಕೃಷಿ ಮಾಡಿಕೊಂಡಿದ್ದ. ಇತ್ತ ಬಿತ್ತನೆಯೂ ಇಲ್ಲದೆ ಸಾಲವನ್ನ ತೀರಿಸಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದ. ಸಾಲ ತೀರಿಸಲಾಗದೆ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಭಯೋತ್ಪಾದನೆ ಚಟುವಟಿಕೆಗಳಿಗೆ ಕುಮ್ಮಕ್ಕು, ನಂಟು ಆರೋಪದಲ್ಲಿ ಕರ್ನಾಟಕ ಸೇರಿ ದೇಶದ ಹಲವು ರಾಜ್ಯಗಳಲ್ಲಿ ಎನ್ಐಎ ದಾಳಿ ನಡೆಸಿದೆ. ಬಳ್ಳಾರಿಯಲ್ಲೂ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಧಿಕಾರಿಗಳು ಕೌಲ್ ಬಜಾರ್ನಲ್ಲಿರುವ ಅಬ್ದುಲ್ ಸಲಾಂ ಎಂಬಾತನ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಅಬ್ದುಲ್ ಸಲಾಂ ನಿಷೇಧಿತ ಉಗ್ರ ಸಂಘಟನೆ ಜೊತೆ ಸಂಪರ್ಕ ಹೊಂದಿದ್ದ ಆರೋಪವಿದೆ. ಆನ್ಲೈನ್ ಮೂಲಭೂತವಾದ ಧರ್ಮ ಪ್ರಚೋದನೆ ಆರೋಪ ಮತ್ತು ಆಂಧ್ರದ ಎನ್ಟಿಆರ್ ಜಿಲ್ಲೆಯ ರೆಹಮತ್ ಉಲ್ಲಾ ಶರೀಫ್ ಜೊತೆ ನಂಟು ಹೊಂದಿರುವ ಹಿನ್ನೆಲೆಯಲ್ಲಿ ಮಾರ್ಚ್ 26ರಂದು ಅಬ್ದುಲ್ ಬಂಧನವಾಗಿದ್ದು, ಈ ಪ್ರಕರಣಕ್ಕೆ ಸಂಬಂಧ ಬಳ್ಳಾರಿಗೆ ಬಂದ ಎನ್ಐಎ ಅಬ್ದುಲ್ ಸಲಾಂ ಮನೆ ಮೇಲೆ ದಾಳಿ ನಡೆಸಿ ಮೊಬೈಲ್ ಸೇರಿ ಹಲವು ದಾಖಲೆ ವಶಕ್ಕೆ ಪಡೆದಿದೆ. ಬೆಂಗಳೂರಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ವಸತಿ ಶಾಲೆಯ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಕಾಡಯರಪ್ಪನಹಳ್ಳಿಯ ಸ್ಟರ್ಲಿಂಗ್ ಇಂಗ್ಲಿಷ್ ವಸತಿ ಶಾಲೆಯ 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ಗುರುಕಿರಣ್ ಎಂಬಾತ ನಿಗೂಢವಾಗಿ ಮೃತಪಟ್ಟಿದ್ದಾನೆ. ಇಂದು ಬೆಳಗ್ಗೆ ಪೋಷಕರಿಗೆ ಕರೆ ಮಾಡಿ ಶಾಲೆ ಶಿಕ್ಷಕರು ಹುಷಾರಿಲ್ಲದ ಕಾರಣ ಗುರುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿರುವುದಾಗಿ ತಿಳಿಸಿದ್ದಾರೆ. ಪೋಷಕರು ಬರುವಷ್ಟರಲ್ಲಿಯೇ ವಿದ್ಯಾರ್ಥಿ ಮೃತಪಟ್ಟಿದ್ದಾರೆ. ಶಿಕ್ಷಕರ ಹಲ್ಲೆ ಮತ್ತು ಹೆಚ್ಚು ಒತ್ತಡದಿಂದ ಮಗ ಸಾವನ್ನಪ್ಪಿದ್ದಾನೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಇದೇ ವೇಳೆ ಶಾಲೆ ಬಳಿ ಹೈಡ್ರಾಮಾ ನಡೆದಿದೆ. ಮೃತ ಬಾಲಕನ ಪೋಷಕರು ಶಾಲೆಗೆ ಪೆಟ್ರೋಲ್ ತೆಗೆದುಕೊಂಡು ಬಂದಿದ್ದಾರೆ. ದೈಹಿಕ ಶಿಕ್ಷಕರಿಗೆ ಬೆಂಕಿ ಹಚ್ಚುತ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆ ಮಹಿಳೆಯರ ಬಳಿ ಇದ್ದ ಪೆಟ್ರೋಲ್ ಕ್ಯಾನ್ ಅನ್ನು ಪೊಲೀಸರು ಕಿತ್ತುಕೊಂಡಿದ್ದಾರೆ. ಪೊಲೀಸ್ ಜೀಪ್ ತೆಗೆದು ದೈಹಿಕ ಶಿಕ್ಷಕ ನಾರಾಯಣ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ.
ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಗಂಡನೊಬ್ಬ ಕ್ಷುಲ್ಲಕ ಕಾರಣಕ್ಕಾಗಿ ಹೆಂಡತಿಯನ್ನ ಹೆಲ್ಮೆಟ್ನಿಂದ ಹೊಡೆದು ಸಾಯಿಸಿದ್ದಾನೆ. ಸಾಧು ವೇಷಧಾರಿ ಕಳ್ಳರು ಯಾದಗಿರಿಯಲ್ಲಿ ಮನೆಯನ್ನ ದೋಚಿ ಪರಾರಿಯಾಗಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಶಿವಮೊಗ್ಗ ಎಸಿಎಫ್ ಕಿರಣ್ ಅಂಗಡಿಯ ಮನೆ ಕಚೇರಿ ಸೇರಿದಂತೆ 5 ಕಡೆ ದಾಳಿ ನಡೆಸಲಾಗಿದೆ. ಶಿವಮೊಗ್ಗ ಕಚೇರಿ, ಧಾರವಾಡ ನಿವಾಸ, ಧಾರವಾಡದ ಬೇಲೂರು ಕೈಗಾರಿಕಾ ವಲಯದಲ್ಲಿರುವ ಪತ್ನಿ ಹೆಸರಿನ ಫ್ಯಾಕ್ಟರಿ, ಅತ್ತೆ ಮಾವನ ಮನೆ, ಧಾರವಾಡ ತಾಲೂಕಿನಲ್ಲಿರುವ ಫಾರ್ಮ್ ಹೌಸ್ ಮೇಲೆ ದಾಳಿ ನಡೆಸಿರುವ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ರಾಯಚೂರಿನಲ್ಲಿಯೂ ಲೋಕಾಯುಕ್ತ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯಕಾರಿ ಇಂಜಿನಿಯರ್ ಕಚೇರಿ ಸೇರಿ 7 ಕಡೆ ದಾಳಿ ಮಾಡಿದ್ದಾರೆ. ರಾಯಚೂರಿನ HRB ಲೇಔಟ್ನಲ್ಲಿರುವ ಮನೆ, ಯಕ್ಲಸಾಪುರದಲ್ಲಿರುವ 3 ಮನೆಗಳು, ತೋಟದ ಮನೆ, ಪತ್ನಿ ಅನಿತಾ ಶೆಟ್ಟಿ ಹೆಸರಲ್ಲಿರುವ ಶ್ರೀ ಫಿಲ್ಲಿಂಗ್ ನಯಾರ ಪೆಟ್ರೋಲ್ ಬಂಕ್, ರಾಯಚೂರು ಬೈಪಾಸ್ ರಸ್ತೆಯ ಮೇಲಿರುವ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿರುವ ಗೋಡೌನ್, ಚಿಕ್ಕಹೊನ್ನಕುಣಿಯಲ್ಲಿರುವ KBGNL ಕಚೇರಿಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಬ್ಬರು ಅಧಿಕಾರಿಗಳಿಗೆ ಲೋಕಾಯುಕ್ತ ದಾಳಿ ಬಿಸಿ ತಟ್ಟಿದೆ. ತೋಟಗಾರಿಕೆ ವಿವಿ ಪ್ರೊಫೆಸರ್ ಶಂಕರ್ ಹಾಗೂ RFO ದುಗ್ಗಪ್ಪ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಹಿರಿಯೂರು ತಾಲೂಕಿನ ಬಬ್ಬೂರು ಗ್ರಾಮದಲ್ಲಿರುವ ಪ್ರೊಫೆಸರ್ ಶಂಕರ್ ಮನೆ ಮೇಲೆ ದಾಳಿ ನಡೆಸಿ ದಾಖಲೆ ಪತ್ರ ಪರಿಶೀಲನೆ ನಡೆಸಲಾಗಿದೆ. ಚಿತ್ರದುರ್ಗ ನಗರದ ದವಳಗಿರಿ ಬಡಾವಣೆಯಲ್ಲಿರುವ ದುಗ್ಗಪ್ಪ ಅವರ ಮನೆ ಮೇಲೂ ದಾಳಿ ನಡೆದಿದೆ. ಲೋಕಾಯುಕ್ತ DYSP ಕಲಾವತಿ ನೇತೃತ್ವದಲ್ಲಿ ಈ ದಾಳಿ ನಡೆದಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಲೋಕಾಯುಕ್ತ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಜೆಸ್ಕಾಂ AEE ಅಮೃತ್ ರಾವ್ ಯಲಾಲ್ಗೆ ದಾಳಿಯ ಬಿಸಿ ತಟ್ಟಿಸಿದ್ದಾರೆ. ಕಲಬುರಗಿಯ ಜಾಗೃತಿ ಕಾಲೋನಿಯ ಮನೆ, ಬಸವ ಅಪಾರ್ಟ್ಮೆಂಟ್ನ ಫ್ಲಾಟ್ ಸೇರಿದಂತೆ 7 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕೊತ್ತಂಬರಿ ಲೇಔಟ್ನ ಜೆಸ್ಕಾಂ ಕಚೇರಿ, ಚಿಂಚೋಳಿಯ ಮನೆ, ಜಾಗೃತಿ ಕಾಲೋನಿಯಲ್ಲಿ ಪ್ಲಾಟಿನಂ ಸ್ಟುಡಿಯೋ, ಅಮೃತರಾವ್ ನಂದೂರ್ ಕೈಗಾರಿಕಾ ಪ್ರದೇಶದಲ್ಲಿ ಫ್ಲಾಟ್ ಹಾಗೂ 20ಕ್ಕೂ ಹೆಚ್ಚು ಎಕರೆ ಜಮೀನು ಹೊಂದಿರುವುದು ಪರಿಶೀಲನೆ ವೇಳೆ ಪತ್ತೆಯಾಗಿದೆ. ಚನ್ನಪಟ್ಟಣ ತಹಶೀಲ್ದಾರ್ BN ಗಿರೀಶ್ ಮೇಲೆ ಹಲ್ಲೆ ನಡೆಸಿ 10 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟು ಬ್ಲಾಕ್ ಮೇಲ್ ಮಾಡಿದ ಆರೋಪ ಕೇಳಿಬಂದಿದೆ. ರೌಡಿ ಶೀಟರ್ ಅನುಷ್, ಶೋಭರಾಜ್, ನವೀನ್ ಬೆತ್ತಲೆ ವಿಡಿಯೋ ತೋರಿಸಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಎಂದು ತಹಶೀಲ್ದಾರ್ ಚನ್ನಪಟ್ಟಣ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ತಹಶೀಲ್ದಾರ್ ದೂರಿನ ಮೇರೆಗೆ ಮೈಸೂರು ಮೂಲದ ರೌಡಿ ಶೀಟರ್ ಅನುಷ್ ಬಂಧಿಸಲಾಗಿದೆ. ಸಾಧು ವೇಷಧಾರಿಗಳಿಂದ ಮನೆಗೆ ಕನ್ನ ಹಾಕಿ ಚಿನ್ನಾಭರಣ ದೋಚಿರುವ ಘಟನೆ ಯಾದಗಿರಿಯ ಮಲ್ಹಾರ್ ಗ್ರಾಮದಲ್ಲಿ ನಡೆದಿದೆ. ಯಂಕರೆಡ್ಡಿ ಎಂಬುವರ ಮನೆಗೆ ನುಗ್ಗಿದ ಸಾಧು ವೇಷದಲ್ಲಿದ್ದ ಕಿಡಿಗೇಡಿಗಳು 100 ಗ್ರಾಂ ಚಿನ್ನ, 500 ಗ್ರಾಂ ಬೆಳ್ಳಿ ಹಾಗೂ 2 ಲಕ್ಷ ನಗದು ಹೊತ್ತೊಯ್ದಿದ್ದಾರೆ. ಯಂಕರೆಡ್ಡಿ ಕುಟುಂಬಸ್ಥರು ಬೇರೆ ಊರಿಗೆ ತೆರಳಿದ್ದಾಗ ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ. ಆಕಸ್ಮಿಕ ಅಗ್ನಿ ಅವಘಡದಲ್ಲಿ ಮನೆಯೊಂದು ಹೊತ್ತಿ ಉರಿದಿದೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ತಾಲೂಕಿನ ಹುಲಿಹೈದರ ಗ್ರಾಮದಲ್ಲಿ ಈ ಅವಘಡ ಸಂಭವಿಸಿದೆ. ರೈತ ದುರ್ಗಪ್ಪ ಕಟಗಾಳಿ ಎಂಬುವರಿಗೆ ಸೇರಿದ ಮನೆ ಬೆಂಕಿಗೆ ಆಹುತಿಯಾಗಿದೆ. ಗ್ರಾಮದ ಹೊರವಲಯದ ಜಮೀನಿನಲ್ಲಿದ್ದ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಅನಾಹುತ ನಡೆದಿದೆ. ಮನೆಯಲ್ಲಿದ್ದ ಹಣ, ದವಸ ಧಾನ್ಯ ಸುಟ್ಟು ಭಸ್ಮವಾಗಿದೆ. ಶಿಥಿಲಗೊಂಡ ಶೌಚಾಲಯ ದುರಸ್ತಿ ಮಾಡುವಂತೆ ಆಗ್ರಹಿಸಿ ಯಾದಗಿರಿಯಲ್ಲಿ ಮಹಿಳೆಯರು ವಿಭಿನ್ನ ಪ್ರತಿಭಟನೆ ನಡೆಸಿದ್ದಾರೆ. ಯಾದಗಿರಿ ನಗರದ ಗಂಗಾನಗರ ಬಡಾವಣೆಯಲ್ಲಿ ಸಾರ್ವಜನಿಕ ಮಹಿಳಾ ಶೌಚಾಲಯ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದೆ. ಇಂದೋ ನಾಳೆಯೋ ಅಂತ ಬೀಳುವ ಹಂತಕ್ಕೆ ತಲುಪಿದೆ. ಹೀಗಾಗಿ ಶೌಚಾಲಯವನ್ನು ಕೂಡಲೇ ದುರಸ್ತಿ ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಗದಗ್ನ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದೆ. ದಂಡಪ್ಪ ಮಾನ್ವಿ ಹೆರಿಗೆ ಆಸ್ಪತ್ರೆಯ ICU ವಾರ್ಡ್ನಲ್ಲಿ AC ಬಂದಾಗಿದೆ.
ಏಕೆಂದರೆ ಎಸಿ ಕಂಪ್ರೆಸರ್ ಆಮ್ಲಜನಕ ಪೂರೈಸುವ ಕೊಳವೆಗಳನ್ನು ಕಳವು ಮಾಡಲಾಗಿದೆ. ಕಳ್ಳತನವಾದರೂ ಆರೋಗ್ಯ ಇಲಾಖೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ.